ಲೈನಿಂಗ್ ಕ್ಲಾತ್ ಐರನ್ ಮಾಡಿ ಇಟ್ಕೊಂಡಿದ್ದೀನಿ. ನೀಟಾಗಿದ್ದರೆ ಐರನ್ ಮಾಡೋ ಅವಶ್ಯಕತೆ ಇಲ್ಲ. ಮೊದಲು ನಾನು ಅರ್ಧ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ, ಅದು ಮಾರ್ಜಿನ್ಗೋಸ್ಕರ. ಆನಂತರ ಸ್ಲೀವ್ಸ್ ಉದ್ದ ಎಷ್ಟಿದೆ ನೋಡಿಕೊಂಡು ಮಾರ್ಕ್ ಮಾಡ್ಕೋಬೇಕು ನಾವು. ಅಳತೆ ಬ್ಲೌಸ್ ಕೂಡ ಬ್ಲೂ ಕಲರ್ ಇದೆ, ಬಟ್ಟೆ ನೋಡಿ ಬ್ಲ್ಯಾಕ್ ಕಲರ್ ಇದೆ. ನಿಮಗೆ ಕ್ಯಾಮ್ರಾದಲ್ಲಿ ಹೇಗೆ ಕಾಣಿಸುತ್ತೋ ಗೊತ್ತಾಗೋಲ್ಲ ನನಗೆ. ಹೊಲಿಗೆಗೆ ಇಲ್ಲಿ ಅರ್ಧ ಇಂಚ್ ಬಿಟ್ಕೊಂಡಿದ್ದೀನಿ. ರೆಡಿ ಸ್ಟಿಚ್ ಇಲ್ಲಿಗಿದೆ. ಆನಂತರ ಇಲ್ಲಿ ಫಿಟ್ಟಿಂಗಿಗೆ ಎಷ್ಟು ಎಲ್ಲಿಗಿದೆ ಅಲ್ಲಿಗೊಂದು ಮಾರ್ಕ್ ಮಾಡ್ಕೋಬೇಕು. ಹೀಗೆ ಟೈಟ್ ಹಿಡಿದು ಇಲ್ಲಿಗಿದೆ, ಇಲ್ಲಿಗೊಂದು ಹೀಗೆ ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಆಮೇಲೆ ಹೀಗೆ ಸ್ಟಿಚಿಂಗ್ ಎಲ್ಲಿಗೆ ಬರುತ್ತೆ ಹೊಲಿಗೆ ಅಲ್ಲಿಗೊಂದು ಮಾರ್ಕ್ ಹಾಕ್ಕೊತಾ ಇದ್ದೀನಿ. ಮಾರ್ಜಿನ್ ಜಾಗಕ್ಕೆ ಒಂದು ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ನಾನು. ಓಕೆ ಫ್ರೆಂಡ್ಸ್, ಇವಾಗ ನಮಗಿದ್ದು ಇಲ್ಲಿ ಎಷ್ಟು ಬಂದಿದೆ ಅಂತ ಗೊತ್ತಾಯಿತು ಅಳತೆ. ಸ್ಲೀವ್ಸಿಗೆ ಹೇಗೆ ಮಾರ್ಕ್ ಹಾಕ್ಕೊತೀವಿ ಈಸಿಯಾಗಿ ಹಾಗೆ ಮಾರ್ಕ್ ಹಾಕ್ಕೊಂಡ್ರೆ ಆಯಿತು. ಇವ್ರು ಬಂದು ಬಫ್ ಸ್ಲೀವ್ ಹೇಳಿದ್ದಾರೆ ನಮಗೆ. ಅಂದರೆ ಲೈಟಾಗಿ ಬಫ್ ಬರಬೇಕು ಅಂತ ಹೇಳಿದ್ದಾರೆ, ಹೆಚ್ಚಿಗೆ ಬೇಡ ಸ್ವಲ್ಪ ಮಾತ್ರ ಅಂತ. ಹಾಗಾಗಿ ನಾನು ಮೇಲೆ ಒಂದು 2 ಇಂಚ್ 2.5 ಇಂಚ್ ಅಷ್ಟು ತೊಗೊಳ್ತಾ ಇದ್ದೀನಿ. ಒಂದು 2.5 ಇಂಚ್ ತೊಗೊಳ್ತಾ ಇದ್ದೀನಿ ಫ್ರೆಂಡ್ಸ್ ರೆಡಿ. ಓಕೆನಾ. ಇಲ್ಲಿ ಅರ್ಧದಷ್ಟು ಎಷ್ಟಿದೆ ಅಲ್ಲಿಂದ ಹೀಗೊಂದು ಕರ್ವ್ ಹಾಕ್ಕೋಬೇಕು ನಾವು ಇದಕ್ಕೆ. ಓಕೆನಾ. ನಾನು ಇದಕ್ಕೆ ಶೇಪ್ ಬಂದು ಸ್ಲೀವ್ಸ್ ಹೊಲಿತೀನಲ್ಲ ನರಿಗೆ ಕೊಟ್ಬಿಟ್ಟು ಆವಾಗ ತಗೊಳ್ತೀನಿ ಫ್ರಂಟಿಗೆ. ಸ್ಲೀವ್ಸ್ ಕಟ್ ಮಾಡ್ಕೊಳ್ಳೋಣ. ನಾನು ಫಸ್ಟ್ ವಿಡಿಯೋದಲ್ಲಿ ಸ್ಲೀವ್ಸ್ ಈಸಿ ಕಟಿಂಗ್ ಹೇಗೆ ಅಂತ ಹಾಕಿದ್ದೀನಿ. ಯಾರಿಗಾರು ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ, ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಹಾಗೆ ಫ್ರೆಂಡ್ಸ್, ನಾನು ನಿಮಗೆ ಬ್ಲೌಸಿಂದು ರೆಡಿ ಮೈಯಲ್ಟೆ ತಗೊಳ್ಳೋದು. ಲಾಸ್ಟ್ ಟೈಮು ಬ್ಲೌಸ್ಗಳಲ್ಲೆಲ್ಲ ಹೀಗೆ ತಗೊಂಡು ಅದನ್ನು 4 ಭಾಗ ಮಾಡಿಕೊಂಡು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳೋದನ್ನ ಹೇಳಿದ್ದೆ. ಕೆಲವರು ಎದೆ ಸುತ್ತಳತೆ ಅಂತ ತಗೊಳ್ತಾರೆ, ಅಲ್ಲಿ ತಗೊಂಡ್ರು ಇದನ್ನ ಆ್ಯಡ್ ಮಾಡಿಕೊಂಡ್ರೆ ಸೇಮೇ ಬರುತ್ತೆ, ಅಥವಾ ಇಲ್ಲಿ ತಗೊಂಡೆ ಅದನ್ನ ಆ್ಯಡ್ ಮಾಡಿಕೊಂಡ್ರು ಸೇಮೇ ಬರುತ್ತೆ. ನೋಡಿ ಬೇಕಾದ್ರೆ ನಾನು ನಿಮಗೆ ತೋರಿಸ್ತೀನಿ. ಇದು ರೆಡಿ 32 ಇದೆ. 32 ಅರ್ಧ ಅಂದರೆ ಇದು 16 ಅರ್ಧ ಅಂದರೆ 8 ಬರುತ್ತೆ ನಮಗೆ. ಓಕೆನಾ, 8. ಆಮೇಲೆ ನಾನಿಲ್ಲಿ ಬಿಡೋ ಅಂಥದ್ದು ಬ್ಯಾಕ್ ಟಕ್ಕಿಗೆ 1 ಇಂಚ್ ಬಿಡ್ತೀನಿ. ಬ್ಯಾಕ್ ಟಕ್ಕಿಗೆ 1 ಇಂಚ್ ಬಿಡ್ತೀನಿ. ಆಮೇಲೆ ಮಾರ್ಜಿನಿಗೆ 2 ಇಂಚ್ ಬಿಡ್ತೀನಿ. ಒಟ್ಟು 11 ಆಗುತ್ತೆ ಫ್ರೆಂಡ್ಸ್. ನಾನು ನಿಮಗೆ ಇದೊಂದು ಬ್ಲೌಸಲ್ಲಿ ತೋರಿಸ್ತೀನಿ ನೋಡ್ರಿ. ಎದೆ ಸುತ್ತಳತೆ ಭಾಗದಲ್ಲಿ ನಾವು ತಗೊಳ್ತೀವಲ್ಲ ಅಲ್ಲೂ ಕೂಡ ಮಿನಿಮಮ್ 10 ಮುಕ್ಕಾಲು ಇಲ್ಲ 11 ಬಂದಿರುತ್ತೆ. ಕೆಲವರಿಗೆ ಕನ್ಫ್ಯೂಸ್ ಆಗ್ಬೋದು. ನೋಡಿದ್ರ ಫ್ರೆಂಡ್ಸ್, ರೆಡಿ 11 ಸಿಗತ್ತೆ ನಮಗೆ. ಏನು ಕನ್ಫ್ಯೂಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಲ್ಲಿ ತಗೊಂಡು ನಾವು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡ್ರು ಸೇಮ್ ಸಿಕ್ಕತ್ತೆ. ಇಲ್ಲಿ ತಗೊಂಡು ನಾವು ಆಮೇಲೆ ಅಳತೆ ಮಾಡಿಕೊಂಡ್ರು ಕೂಡ ಎಲ್ಲ ಸೇಮೇ ಬರುತ್ತೆ. ಯಾರಿಗೆ ಯಾವುದು ಅನುಕೂಲ ಆಗುತ್ತೆ ಆ ಥರ ಕಟಿಂಗ್ ಮಾಡ್ಕೊಳ್ಳಿ. 2 ತಿಳ್ಕೊಂಡ್ರೆ ಒಳ್ಳೆಯದು. ಓಕೆ ಫ್ರೆಂಡ್ಸ್, ಈಗ ನಾನು 11 ಇಂಚಿಗೆ ಗುರ್ತು ಹಾಕ್ಕೊಳ್ತಾ ಇದ್ದೀನಿ. ಅವ್ರದ್ದು 24 ಇದೆ. 24ರಲ್ಲಿ 4ನೇ 1 ಭಾಗ ಅಂದರೆ 8 ಇಂಚಿಗೆ ಬರುತ್ತೆ. ಆಮೇಲೆ ಟಕ್ಸಿಗೆ ನಾನು 1 ಇಂಚ್ ಹಾಕ್ತಾ ಇದ್ದೀನಿ. ಆಮೇಲೆ ಮಾರ್ಜಿನಿಗೆ 2 ಇಂಚ್ ಬಿಡ್ತಾ ಇದ್ದೀನಿ ಫ್ರೆಂಡ್ಸ್, ನೋಡಿ. ಓಕೆನಾ. ಇವಾಗ 11 ಇಂಚಿಗೆ ಇಲ್ಲಿ ಒಂದು ಮಾರ್ಕ್ ಮಾಡಿಕೊಂಡು ಲೈನ್ ಹಾಕ್ಬಿಟ್ಟಿರ್ತೀನಿ. ಬಿಗಿನರ್ಸ್ ಯಾರಾದರೂ ಕಟ್ ಮಾಡ್ಕೊಳ್ಳೋರಿದ್ರೆ ಸ್ಕೇಲ್ ತಗೊಳ್ಳಿ, ಈಸಿಯಾಗಿ ಬರುತ್ತೆ ನಿಮಗೆ. ಈಗ ಬ್ಲೌಸ್ ಉದ್ದ ಇದು ಬ್ಯಾಕ್ ಟಕ್ಸ್ ಏನಿರುತ್ತೆ ಅಲ್ಲಿಂದ ಶೋಲ್ಡ್ರ್ವರೆಗೂ ಹೀಗೆ ಹಿಡಿದು ಉದ್ದದ ಅಳತೆ ತಗೋಬೇಕು ನಾವು. ಇದನ್ನು ಟೇಪಲ್ಲೆಲ್ಲ ಅಳತೆ ತಗೊಳ್ಳೋಲ್ಲ, ಹೀಗೆ ಎಷ್ಟಿದೆ ಅಷ್ಟೇ ನೋಡ್ಬಿಟ್ಟು ತಗೊಳ್ತೀವಿ. ಟೇಪಲ್ಲಿ ಅಳತೆ ಮಾಡೋರು ಮಾಡ್ಕೋಬೋದು. ಆಮೇಲೆ ನಾನು ಮೇಲ್ಗಡೆ ಮಾರ್ಜಿನಿಗೆ ಅರ್ಧ ಇಂಚಿಂದ ಸ್ವಲ್ಪ ಜಾಸ್ತಿ 3/4 ಇಂಚಷ್ಟು ತಗೊಳ್ತಾ ಇದ್ದೀನಿ. ನೋಡ್ಬೋದು 3/4 ಇಂಚಿಗಿದೆ ಅದು. ಆಮೇಲೆ ಬ್ಯಾಕ್ ಡೀಪ್ನ ಈ ಥರ ಸೆಂಟ್ರಲ್ಲಿ ಹೀಗೆ ಅಳತೆ ಮಾಡಿ ಈಗ ತಗೊಳ್ತಾ ಇದ್ದೀನಿ. 2 ಟಕ್ಸ್ ಇರುತ್ತಲ್ಲ ಅದರಿಂದ ಫೋಲ್ಡ್ ಮಾಡ್ಕೊಂಡು ಸಮ ಹಿಡ್ಕೊಂಡ್ರೆ ಸೆಂಟ್ರ್ ನಮ್ಗೆ ಕರೆಕ್ಟಾಗಿ ಸಿಕ್ಕತ್ತೆ. ಓಕೆ ಫ್ರೆಂಡ್ಸ್, ನಮಗೆ ಇವಾಗ
ಡೀಪ್ ಎಷ್ಟಿದೆ ಅಂತ ಗೊತ್ತಾಯಿತು. ನನಗೆ ಅವರು ನೆಕ್ ಬಂದುಬಿಟ್ಟು ಬ್ಯಾಕ್ ಬೋಟ್ ನೆಕ್ ಹೇಳಿದ್ದಾರೆ. ಹಾಗಾಗಿ ಫಸ್ಟ್ ನಾನು 4 ಇಂಚಿಲ್ಲಿ ತಗೊಳ್ತಾ ಇದ್ದೀನಿ. ಓಕೆನಾ, 4 ಇಂಚಿಲ್ಲಿ ತಗೊಂಡ್ರೆ ಶೋಲ್ಡ್ರ್ ಅವ್ರದ್ದು ನಾನು ಅವರು ಕಸ್ಟಮರ್ ಕಾಯಂ ಕಸ್ಟಮರ್ ಇದ್ದಾರೆ ಅವ್ರು ನನಗೆ. ಹಾಗಾಗಿ ಅಲ್ಲಿ 3 ಇಂಚೇ ಬರುತ್ತೆ, ಅಳತೆ ಸರಿಯಾಗಿ ಗೊತ್ತಿದೆ ನನಗೆ. ಓಕೆನಾ, 2 ಮುಕ್ಕಾಲಿದೆ. ಒಳಗೆ ಬಟ್ಟೆ ಸೇರಿ ಉಲ್ಟಾ ಹಾಕ್ತಾ ಇಲ್ಲ ಇದನ್ನ. ಈ ಬ್ಲೌಸ್ ಉಲ್ಟಾ ಹಾಕ್ತಾ ಇದ್ದೀನಿ, ಇದು ಉಲ್ಟಾ ಹಾಕಿಲ್ಲ, ಹಾಗಾಗಿ 2 ಮುಕ್ಕಾಲಿದೆ. ಇದನ್ನ 3 ತಗೊಳ್ತಾ ಇದ್ದೀನಿ ನಾನು. ಇದು ಸ್ಟಿಚಿಂಗು, ಇದು ಮಾರ್ಜಿನ್ನು. ಓಕೆನಾ, ಇವಾಗ ಆರ್ಮೋಲು ಸುತ್ತಳತೆ ಎಷ್ಟಿದೆ ನೋಡ್ಕೋಬೇಕು ನಾವಿಲ್ಲಿ ಕಂಕಳು ಭಾಗನ. ಹ್ಞೂ 8 ಕಾಲಿಗಿದೆ ನೋಡಿ ಫ್ರೆಂಡ್ಸ್, 8 ಕಾಲಿಗಿದೆ. ಇಲ್ಲಿ 8 ಕಾಲಿಗಿತ್ತು ಅಂದರೆ ಇವೆರಡು ಅಳತೆ ಎಷ್ಟಿದೆ ನೋಡ್ಕೊಬೇಕು ನಾವು. 7 ಇದೆ ಫ್ರೆಂಡ್ಸ್, ನಾನು ಇಲ್ಲಿ 6.5 ತಗೊಳ್ತಾ ಇದ್ದೀನಿ. ರೆಡಿ, 6.5. ಇಲ್ಲಿ ಡೌನ್ ಅರ್ಧ ಇಂಚ್ ನಾನು ತಗೊಳ್ತೀನಿ ಕಟ್ಟಿಂಗ್ ಆಗಿ. ಓಕೆನಾ, ಇಲ್ಲಿ ನಾನು 3/4 ಇಂಚ್ ಡೌನಿಗೆ ತಗೊಳ್ತಾ ಇದ್ದೀನಿ. ಇಲ್ಲಿ ಬಂದ್ಬಿಟ್ಟು ಅರ್ಧ ಇಂಚ್ ಒಳಗೆ ತಗೋಬೇಕು ನಾವು. ಇವಾಗ ಅಳತೆ ಮಾಡಿ ನೋಡ್ಕೊಳ್ಳಿ. ಇದು ಮಾರ್ಜಿನಿಗೆ ಹೋಗುತ್ತೆ. ಇಲ್ಲಿಂದ ಅವ್ರದ್ದು 8 ಕಾಲಿತ್ತು ನೋಡಿ ಫ್ರೆಂಡ್ಸ್. 8 ಕಾಲಿಂದ ನಮಗೆ ಇಲ್ಲಿ 8 ಕಾಲು ಇಲ್ಲಿಗೆ ಬರುತ್ತೆ. ಇಲ್ಲಿ 1.5 ಇಂಚಷ್ಟು ಮಾತ್ರ ಸಿಗತ್ತೆ ನಮಗೆ ಮಾರ್ಜಿನ್. ಹಾಗಾಗಿ ಇದನ್ನೇ ಒಂದು ಸ್ವಲ್ಪ ಡೌನ್ಗಾರು ತಗೊಳ್ಬೋದು ನಾವು, ಅಥವಾ ಇಲ್ಲಿ ಬಟ್ಟೆನ ಒಂದು ಹೀಗೆ ಸ್ವಲ್ಪ ಕ್ರಾಸಿಗಾರು ತಗೊಬೋದು. ನಾನು ಇಲ್ಲೇ ಬಟ್ಟೆನ ಸ್ವಲ್ಪ ಕ್ರಾಸ್ ತಗೊಳ್ತಾ ಇದ್ದೀನಿ, ಮೈಯಲ್ಲಿ ಉದ್ದ ಬೇಕು ಅಂದಿದ್ದಾರೆ ಅವರಿಗೆ. ಹಾಗೆ ಬೋಟ್ ನೆಕ್ ಆಗಿರೋದ್ರಿಂದ ನಾನು ಇಲ್ಲೂ ಕೂಡ ಬಟ್ಟೆ ಸ್ವಲ್ಪ ಕ್ರಾಸ್ ತಗೊಳ್ತೀನಿ. ಆಮೇಲೆ ಸ್ಟಿಚಿಂಗ್ ಮಾಡುವಾಗ ಇಲ್ಲಿ ನಾನು ಹೊಲ್ಕೊಂಡೆ ಸರಿ ಮಾಡ್ಕೊಳ್ತೀನಿ. ನಮಗೆ ರೆಡಿ ಆಯಿತು ಫ್ರೆಂಡ್ಸ್. ಇವಾಗ ಈ ಥರ ಶೇಪ್ ಹಾಕ್ಕೋಬೋದು. ಈ ಶೇಪು ಬಿಗಿನರ್ಸಿಗೆ ಬರಲ್ಲ ಅಂದರೆ 1.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ನೋಡ್ಬೋದು ಇಲ್ಲಿ 1.5 ಇಂಚ್ ಕರೆಕ್ಟಾಗಿ ಬಂದಿದೆ ನನಗೆ. ಅಥವಾ ಇದಕ್ಕೆ ಸ್ಕೇಲ್ ಸಿಗತ್ತೆ, ನೀವು ಅದನ್ನು ಯೂಸ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ನನಗೆ ಇವ್ರ ನೆಕ್ ಬಂದುಬಿಟ್ಟು ಆಮೇಲೆ ಇಲ್ಲಿ ನಾನು 3 ಇಂಚು ಹೀಗೆ ತಗೊಳ್ತಾ ಇದ್ದೀನಿ ಅಳತೆ ಮಾಡಿಕೊಂಡು. ಯಾಕಂದರೆ ಇದು ಮಾಡಲ್ ನೆಕ್ ಥರ ಹೇಳಿದ್ದಾರೆ ಅವರು. ಹೀಗೆ ಬರುತ್ತೆ ಫ್ರೆಂಡ್ಸ್ ಶೇಪ್ ಇದು. ನಾನು ಇದನ್ನು ಫಿನಿಶ್ ಆದಮೇಲೆ ನಿಮಗೆ ತೋರಿಸ್ತೀನಿ. ನಾನು ಇದನ್ನು ಕಟ್ ಮಾಡಿಕೊಂಡು ಫಿನಿಶ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಅಂತ ಇದನ್ನು. ನೋಡ್ಬೋದು ಫ್ರೆಂಡ್ಸ್, ನಾನು ಬಟ್ಟೆ ಅಟ್ಯಾಚ್ ಬಂದಿರೋದ್ರಿಂದ 2 ಪೀಸ್ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಫ್ರಂಟ್ ಉಕ್ಕಿರೋದ್ರಿಂದ ಈ ಕಡೆ ಸೈಡ್ ಓಪನ್ ಮಾಡಿ ಹಾಕ್ಕೊಂಡಿದ್ದೀನಿ. ನಿಮಗೆ ಬಟ್ಟೆ ಸ್ಟ್ರೈಟ್ ಇದ್ದರೆ ನೀವು ಸೀದಾ ಹಾಕ್ಕೊಬೋದು. ಓಕೆನಾ, ನಾನು ಎಡ್ಜಲ್ಲಿ ಸ್ಟ್ರೈಟ್ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಮಾರ್ಜಿನಿಗೆ ಅರ್ಧ ಇಂಚು ಬಿಡ್ತಾ ಇದ್ದೀನಿ. ನಂತರ ಈ ಕಡೆ ಕೂಡ ನಾನು ಸ್ವಲ್ಪ ಸ್ಟ್ರೈಟ್ ಕಟ್ ಮಾಡ್ಕೊಳ್ತಾ ಇದ್ದೀನಿ.
ಫ್ರೆಂಡ್ಸ್. ಆಮೇಲೆ ಶೋಲ್ಡ್ರನ್ನ ಇದೇ ಕ್ಲಾತ್ ಹಾಕ್ಬಿಟ್ಟು ನಾನು ಬಿಗಿನರ್ಸು ಬೇಕಾದ್ರೆ ಗುಂಪಿನ ಯೂಸ್ ಮಾಡಿಕೊಂಡು ಬಟ್ಟೆ ಹಾಕಿ ಕಟ್ ಮಾಡ್ಬೋದು, ಬಟ್ಟೆ ಸರ್ದಾಡುತ್ತೆ ಅನ್ನೋದಾದರೆ. ಫ್ರಂಟಲ್ಲಿ ನಾನು ಸೇಮ್ ತಗೊಳ್ತಾ ಇದ್ದೀನಿ, ಜೊತೆಗೆ ಒಂದು ಅರ್ಧ ಇಂಚ್ ಮಾತ್ರ ಎಕ್ಸ್ಟ್ರಾ ತಗೊಳ್ತಾ ಇದ್ದೀನಿ. ಈ ಕಡೆ ನೋಡ್ಬೋದು ನೀವು, ಉಕ್ಸ್ಪಟ್ಟಿ ಕಾಜಾಪಟ್ಟಿಗೋಸ್ಕರ ನಾನು ಇದನ್ನು ಪ್ರಿನ್ಸಸ್ ಕಟ್ ಬ್ಲೌಸ್ ಸ್ಟಿಚ್ ಮಾಡ್ತಾ ಇರೋದು. ಓಕೆ ಫ್ರೆಂಡ್ಸ್, ಇವಾಗ ಫ್ರಂಟ್ ಶೇಪ್ ತೆಗಿತಾ ಇದ್ದೀನಿ ನಾನು, ಆಮೇಲೆ ಶೇಪ್ ತಗೊಳ್ತೀನಿ. ಈಗ ಜಸ್ಟ್ ಕಟ್ ಮಾಡ್ಕೊಳ್ತಾ ಇದ್ದೀನಿ ಬ್ಯಾಕ್ ಎಷ್ಟಿದೆ ಅಷ್ಟಕ್ಕೆ. ಓಕೆ ಫ್ರೆಂಡ್ಸ್, ಇವಾಗ ಮೇಲೆ ಕಟ್ ತೆಗಿತಾ ಇದ್ದೀನಿ. ಪ್ರಿನ್ಸಸ್ ಕಟ್ ಬ್ಲೌಸು ತುಂಬ ಈಸಿಯಾಗಿ ಬಹಳ ಬೇಗ ಸ್ಟಿಚ್ ಮಾಡ್ಬೋದು. ಕಟಿಂಗ್ ಒಂದು ನಾವು ಈಸಿಯಾಗಿ ಕಟ್ ಮಾಡ್ಕೊಳ್ಬೇಕು. ಓಕೆ ಫ್ರೆಂಡ್ಸ್, ಇವಾಗ ನಾನು ಇಲ್ಲಿ ಶೇಪ್ ತೆಗಿತೀನಿ. ನೋಡ್ಬೋದು, ಇಲ್ಲಿ ನಾನು ಅರ್ಧ ಇಂಚ್ ಹಾಕ್ತಾ ಇದ್ದೀನಿ. ಕಚ್ ಹಾಕೊಳ್ತಾ ಇದ್ದೀನಿ ಸೆಂಟ್ರಿಗೆ. ಬಟ್ಟೆ ಉಲ್ಟಾ ಹಾಕ್ತೀನಿ, ಅದರಿಂದ ಅರ್ಧ ಇಂಚ್ ಬಿಟ್ಟು ಕಟ್ ಮಾಡ್ತಾ ಇದ್ದೀನಿ ನಾನು. ನಾಲ್ಕು ಇಂಚು ಇಲ್ಲಿ ಅಗಲ ತಕ್ಕೊಳ್ಳೋದ್ರಿಂದ ಬ್ಲೌಸ್ ಜಾರುತ್ತೆ ಅಂತ ಏನು ಟೆನ್ಷನ್ ಮಾಡ್ಕೊಳ್ಳೋ ಹಾಗಿಲ್ಲ. ಯಾಕಂದ್ರೆ ನಾವಿಲ್ಲಿ ತೆಗ್ದಿರೋದು ಪ್ರಿನ್ಸಸ್ ಕಟ್ಟು ಬ್ಯಾಕ್ ಬೊಟ್ಟೆಕ್ಕಿದೆ, ಬ್ಯಾಕು ನಮಗೆ ಇಲ್ಲಿ ಫುಲ್ ಕವರ್ ಆಗುತ್ತೆ. ಹಾಗಾಗಿ ಎಲ್ಲೂ ಕೂಡ ಬ್ಲೌಸ್ ಜಾರೋದಿಲ್ಲ, ನೀಟಾಗಿ ಕುತ್ಕೊಂಡಿರುತ್ತೆ. ಇದು ಫ್ರಂಟಿಗೆ ಬೆಲ್ಟ್ ಕೂಡ ಹಾಕ್ತಾ ಇದ್ದೀನಿ ನಾನು. ನೋಡ್ಬೋದು, ಟಕ್ಸಿಂದ ನಾನಿಲ್ಲಿ ಗುರ್ತಾಕೊಳ್ತಾ ಇದ್ದೀನಿ. ಇಲ್ಲಿ ಮಾರ್ಜಿನ್ ಹೊಲಿಗೆದು ಬಿಟ್ಟಿದ್ದೀನಿ ಫ್ರೆಂಡ್ಸ್, ನಾನು ಇಲ್ಲಿ ಈ ತರ ಇಡ್ತಿದ್ದೀನಿ. ಇಲ್ಲಿವರೆಗೂ ಬರುತ್ತೆ. ಮಾರ್ಜಿನ್ ಎಲ್ಲ ಹೋಗಿ ನನಗೆ 12 ಸಿಗುತ್ತೆ. ಹೊಲಿಗೆಗೆ ಇಷ್ಟು ಹೋಗುತ್ತೆ. ಇಲ್ಲಿಂದ ಮೇಲೆ ನಾನು 1.5 ಇಂಚಷ್ಟು ಎಕ್ಸ್ಟ್ರಾ ತಗೊಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಈಗ ನಾನಿಲ್ಲಿ ಈಗ ಒಂದು ಸ್ಟ್ರೈಟ್ ಗೆರೆ ಹಾಕ್ತಾ ಇದ್ದೀನಿ. ಟಕ್ಸ್ ಇಲ್ಲಿಗೆ ಬರುತ್ತೆ. ಓಕೆನಾ? ಆಮೇಲೆ ಟಕ್ಸ್ ನಾನು ಒಂದು ಇಂಚ್ ಹಿಡಿತಾ ಇದ್ದೀನಿ. 2 ಸೈಡ್ 1 ಇಂಚ್ ಬರೋ ಹಾಗೆ, ಅಂದ್ರೆ 2 ಇಂಚಿಗೆ ಬರುತ್ತೆ. ಇದೊಂದು ಗುರ್ತು ಹಾಕ್ತಾ ಇದ್ದೀನಿ ನೋಡ್ರಿ. ಇದೆಲ್ಲ ನಾವೀಗ ಸ್ವಲ್ಪ ಸ್ಕರ್ವಿಗೆ ತಗೊಳ್ಬೇಕು. ಇದು ಕೂಡ ಅಷ್ಟೇ. ಓಕೆ ಫ್ರೆಂಡ್ಸ್, ನಾನು ಇವಾಗ ಇದನ್ನು ಕಟ್ ಮಾಡ್ತೀನಿ, ನೋಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನಮ್ಮದು ಕಟಿಂಗ್ ರೆಡಿ ಆಯಿತು. ಈಗ ನಾನು ಬೆಲ್ಟ್ ಪಟ್ಟಿ ಕಟಿಂಗ್ ಮಾಡ್ಕೊಳ್ತೀನಿ.
ಮಾರ್ಜಿನ್ ಎಲ್ಲ ಸೇರಿ ರೆಡಿ 4 ಇಂಚಿದೆ ಫ್ರೆಂಡ್ಸ್ ಇವತ್ತು ಕ್ರಾಸ್ ಪಟ್ಟಿ. ನಾನು ರೆಡಿ 4 ತಗೊಳ್ತಾ ಇದ್ದೀನಿ. 4 ಫ್ರೆಂಡ್ಸ್. ಇಲ್ಲಿ ಕೆಳಗಡೆ ಇಲ್ಲಿ 3ವರೆಗೆ ಬರ್ತೀನಿ, 3ಕ್ಕೆ ಬರ್ತೀನಿ ನಾನಿಲ್ಲಿ. ಇಲ್ಲೂ ಕೂಡ 3 ತಗೊಳ್ತಿದ್ದೀನಿ. ಬಿಗಿನರ್ಸ್ ಯಾರಿದ್ದಾರೆ ಅವರಿಗೆ ಕ್ರಾಸ್ ಪಟ್ಟಿ ಸರಿಯಾಗಿ ಬರೋಲ್ಲ ಅನ್ನೋದಾದರೆ ಅವರು ಸೆಂಟ್ರಿಗೆ 1 ಇಂಚ್ ಕಡಿಮೆಗೆ ನಾವು ಒಂದು ಗೆರೆ ಹಾಕ್ಕೊಂಡು ಇಲ್ಲಿಂದ ಇಲ್ಲಿ ಹೀಗೆ ಕರ್ವ್ ಆಗಿ ಒಂದು ಕಟ್ಟಿಂಗ್ ತಗೊಂಡ್ರೆ ಆಯಿತು ಫ್ರೆಂಡ್ಸ್. ನೋಡ್ಕೊಳ್ಳಿ. ಕ್ರಾಸ್ ಪಟ್ಟಿ ಕೂಡ ರೆಡಿ ಆಯ್ತು ಫ್ರೆಂಡ್ಸ್ ನಮಗೆ.